ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ವ್ಲಾಗ್. ನಿಮಗೆಲ್ಲ ಇವತ್ತು ಸಿಂಪಲ್ಲಾಗಿ ಮೋಟಿಚೂರ್ ಲಡ್ಡು ಮಾಡೋದು ಹೇಳ್ಕೊಡ್ತೀನಿ ಮನೆಯಲ್ಲೇ. ಮೊದಲಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಲಡ್ಡುನ ತಯಾರು ಮಾಡ್ಬೋದು. ಯಾವುದೇ ಪ್ರೆಷರ್ ಇಲ್ಲ, ತುಂಬ ಇನ್ಸ್ಟಂಟಾಗಿ ಆಗಿಬಿಡುತ್ತೆ ಇದು. ನೋಡ್ತಾ ಇರಲ್ಲ, ಇದೇ ರೀತಿ ನೀಟಾಗಿ ನೀವು ಬೀಟ್ ಮಾಡ್ಕೋತಾ ಹೋಗಬೇಕಾಗತ್ತೆ. ನಾನಂತೂ ಇದನ್ನು ಆ್ಯಕ್ಚುಲಿ ಮನೇಲಿ ಮಾಡಿದಾಗ ಮನೇಲೆಲ್ಲರೂ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಂತಲೇ ಹೇಳ್ಬೋದು. ಈ ಥರ ಬೀಟ್ ಮಾಡ್ಕೊಳ್ಳಿ, ಓಕೆನಾ. ನೀವು ಯಾವುದೋ ಉಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ವಾಟರು, ಜಸ್ಟ್ ಅವೆರಡನ್ನೇ ಹಾಕ್ಕೊಂಡು ನೋಡಿ. ಈ ಥಿಕ್ನೆಸ್ ಇದೆ ಅಲ್ಲ, ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಹೀಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕಿಟ್ಟಿರಿ. ಸೊ ಎಣ್ಣೆ ಕಾಯ್ದ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು, ನಾರ್ಮಲಾಗಿ ಬಜ್ಜಿ ಹಾಕಿದ್ರೆ ಹೇಗೆ ಹಾಕ್ತಿರೋ ಆ ರೀತಿ ಎಣ್ಣೆಯಲ್ಲಿ ಒಂದಾದ್ಮೇಲೆ ಒಂದು ನೀಟಾಗಿ ಹಾಕ್ಕೋಬೇಕಾಗತ್ತೆ. ಶೇಪ್ ನಮಗೆ ಮ್ಯಾಟರ್ ಆಗೋಲ್ಲ, ಯಾಕಂದರೆ ಇಲ್ಲಿ ಅದು ನಾವು ಏನು ಹಾಕ್ತೀವಿ ಎಣ್ಣೆಗೆ, ಅದು ಬಜ್ಜಿ ರೀತಿ ಆಗುತ್ತಲ್ವ. ಅದೇ ಬಜ್ಜಿನೇ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೋತೀವಿ. ವಾಟರ್ ಏನೂ ಹಾಕಲ್ಲ, ಜಸ್ಟ್ ಹಾಗೆ ಒಂದು ಸಲ ಗ್ರೈಂಡ್ ಮಾಡ್ಕೋತೀವಿ. ಅದಕ್ಕೋಸ್ಕರ ನಿಮ್ಗೆ ಇದೇ ಶೇಪು ಅದೇ ಶೇಪ್ ಅಂತ ಏನೂ ಇಲ್ಲ. ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ನೀಟಾಗಿ ಒಂದೊಂದು ಸ್ಪೂನ್ನ ಹಾಕ್ಕೊಂಡು ಅದಕ್ಕೆ ಕ್ರಿಸ್ಪಿ ಆಗೋದಕ್ಕೆ ಬಿಡಿ. ಅದು ನೀಟಾಗಿ ಕ್ರಿಸ್ಪಿ ಆಗಬೇಕು. ನೋಡ್ತಾ ಇರಲ್ಲ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಸೊ ಅದು ನೀಟಾಗಿ ಕ್ರಿಸ್ಪಿ ಆಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಆಗಿರಬೇಕು. ನೋಡ್ತಾ ಇರಲ್ಲ, ಈ ರೀತಿ ಕ್ರಿಸ್ಪಿ ಆಗಿರಬೇಕು. ಅದನ್ನು ಒಂದು ತಟ್ಟೆಗೆ ತೆಗೆದು ಇಟ್ಕೋಬೇಕಾಗತ್ತೆ ನೀವು. ಅದಾದಮೇಲೆ ಇವಾಗ ನೀವು ಮಾಡ್ಕೊಂಡಿರ್ತೀರಲ್ಲ, ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ವಲ್ಲ ನಾವು ಆ ಸೀಟಿಂದ, ಅದನ್ನು ಒಂದು ಜಾರ್ ಇಟ್ಕೊಳ್ಳಿ. ಆ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಈ ಜಾರಿಗೆ ಎಕ್ಸ್ಟ್ರಾ ನೀವು ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೀವು ಮಾಡ್ಕೊಂಡಿರುವಂತಹ ಆ ಬಜ್ಜಿದಿರುತ್ತಲ್ವ, ಅದನ್ನು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ವಾಟರ್ ಏನೂ ಆ್ಯಡ್ ಮಾಡ್ಕೋಬೇಡಿ, ಜಸ್ಟ್ ಅದನ್ನು ಮಾತ್ರ ಹಾಕ್ಕೊಳ್ಳಿ. ಕ್ಲೋಸ್ ಮಾಡಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋತಾ. ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪೌಡರ್ ಆಗಿರಬೇಕು. ನೋಡ್ತಾ ಇರಲ್ಲ, ಈ ರೀತಿ ಪೌಡರ್ ಆಗಿರಬೇಕು. ಈಗ ಬಂದುಬಿಟ್ಟು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರನ್ನ ಹಾಕ್ಕೋತಾ ಇದ್ದೀನಿ. ಆ ನೀರನ್ನ ಹಾಕೊಂಡ್ಮೇಲೆ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ನೀವು ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯೂಶ್ವಲಿ ನೀವೀಗ ಜಾಮೂನೆಲ್ಲ ಮಾಡಬೇಕಾದ್ರೆ ಸಕ್ಕರೆ ಪಾಕ ಯಾವ ರೀತಿ ಮಾಡ್ಕೋತೀರೋ, ಇದಕ್ಕೂ ಕೂಡ ನೀರನ್ನು ಹಾಕ್ಕೊಂಡು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಥರ ಬರಬೇಕದು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಏಲಕ್ಕಿ ಪೌಡರ್ನ ಮಾತ್ರ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಲಡ್ಡು ಅಂತ ಅಂದಮೇಲೆ ರೆಡ್ ಕಲರ್ ಇರುತ್ತೆ, ಮೋಟಿಚೂರ್ ಲಡ್ಡು, ಮತ್ತು ಯೆಲ್ಲೋ ಕಲರ್ ಇರುತ್ತೆ ನಾರ್ಮಲ್ ಲಡ್ಡು. ನೀವು ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಆರೆಂಜ್ ಆಗಿರುವಂತಹ ಟೈಪ್ ಕಲರ್ನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಕಲರ್ನ ಜಾಸ್ತಿ ಏನು ಬಳಸಬೇಡಿ, ಸೊ ಲೈಟಾಗೆ ಬಳಸಿ ಕಲರ್ನ. ಬಿಕಾಸ್ ಕಲರ್ ಡೇಂಜರ್ ತುಂಬಾ ಹೆಲ್ತಿಗೆ. ಈ ಥರ ಪಾಕ ರೆಡಿಯಾಗಿರಬೇಕು. ಈಗ ನೀವು ರುಬ್ಬಿಟ್ಕೊಂಡಿರುವಂತಹ ಪುಡಿ ಇರುತ್ತಲ್ಲ, ಅದನ್ನು ನೀಟಾಗಿ ಆ ಪಾಕಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ. ಸೊ ಈ ಥರ ಪಾಕಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನೋಡ್ತಾ ಇರಲ್ಲ, ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ವಲ್ಪ ಹೊತ್ತು ಹಾಗೆ ಹುರ್ಕೊತಾ ಹೋಗಬೇಕು. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ, ಹೈ ಫ್ಲೇಮ್ ಇಟ್ಕೋಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಬಂದಿದ್ದಾದಮೇಲೆ ಇದನ್ನು ನಾವೇನು ಮಾಡ್ಕೋತೀವಿ, ಸ್ವಲ್ಪ ಮೀಡಿಯಮ್ ಆಗಿ ಆರೋಕ್ಕೆ ಬಿಟ್ಟು ಅದಾದಮೇಲೆ ಅದನ್ನು ಉಂಡೆ ಕಟ್ಕೋಬೇಕಾಗತ್ತೆ. ಅಷ್ಟೇ, ಸಿಂಪಲ್ ಅಂತಲೇ ಹೇಳ್ಬೋದು ಮೋಟಿಚೂರ್ ಲಡ್ಡು. ನೋಡ್ತಾ ಇರಲ್ಲ, ಇದನ್ನು ಒಂದು ತಟ್ಟೆಗೆ ನಾನೇನು ಮಾಡ್ತೀನಿ, ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೀವೇ ನೋಡಿಕೊಂಡು, ನೀವು ಸೈಜ್ ನಿಮ್ಮ ಮೇಲೆ ಡಿಪೆಂಡ್ ಅದು. ನೋಡಿ, ನಾನು ಈ ಥರ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಮೋಟಿಚೂರ್ ಲಡ್ಡು ಎಷ್ಟು ಸಿಂಪಲ್ ಅಂತ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ, ನಿಮಗೆ ಕಾಣಿಸ್ತಿರುವಂತಹ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.